ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಹೇಳ್ತೀನಿ. ಅದು ಯಾವುದು ಅಂತ ಅಂದರೆ ಗಾರ್ನಿಯರ್ ಸೂಪರ್ ಸೆರಮ್ ಸನ್ಸ್ಕ್ರೀನ್ ಬಗ್ಗೆ ಇವತ್ತು ರಿವ್ಯೂ ಹೇಳ್ತೀನಿ. ಇದು ಎಷ್ಟು ಪ್ರೊಟೆಕ್ಷನ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ತೇನೆ, ಫುಲ್ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ದಿಸ್ ಈಸ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು, ಯಾಕಂದರೆ ನನಗೆ ಇದು ತುಂಬಾ ಇಷ್ಟ. ಸನ್ಸ್ಕ್ರೀನ್ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು, ಯಾಕಂದರೆ ನನಗೆ 3 years ಬ್ಯಾಕೆ ನನಗೆ ಗೊತ್ತಾಗಿದ್ದು ಸನ್ಸ್ಕ್ರೀನ್ ಇದೆ ಅಂತ. ಗೊತ್ತಾದ್ಮೇಲೆ ನಾನೇನಂತ ಅಂದ್ಕೊಂಡೆ ಅಂದರೆ ಬರೀ ಕೈ ಕಾಲಿಗೆ ಮಾತ್ರ ಅಪ್ಲೈ ಮಾಡ್ತಾರೆ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಫೇಸ್ಗೂ ಅಪ್ಲೈ ಮಾಡಬೇಕು ಅಂತ. ಯಾಕೆ ಅಂದರೆ ನಾನು ಜಾಸ್ತಿ ಮೇಕಪ್ಪೇ ಆಗ್ತಾ ಇರಲಿಲ್ಲ, ಸೊ ನನಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾನೂ ಇರಲಿಲ್ಲ. ಯಾಕೆ ಅಂದರೆ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಇವಾಗಲೂ ಕೂಡ ನಾನು ಜಾಸ್ತಿ ಮೇಕಪ್ ಆಗಲ್ಲ, ಯಾವ್ದಾದ್ರು ಫಂಕ್ಷನ್ ಇದ್ದರೆ ಮಾತ್ರ ಮೇಕಪ್ ಆಗ್ತೀನಿ. ನಾನು ಔಟ್ಸೈಡ್ ಹೋಗ್ಬೇಕಾದ್ರೆ ಸೆರಮು, ಸನ್ಸ್ಕ್ರೀನು, ಲಿಪ್ಸ್ಟಿಕ್ ಇದಿಷ್ಟೇ ನಾನು ಮೇಕಪ್ ಆಗೋದು. ಅದು ಬಿಟ್ಟರೆ ನೀನು ಬೇರೆದು ನಾನು ಅಪ್ಲೈಯೂ ಮಾಡಲ್ಲ, ಮೇಕಪ್ಪು ಆಗಲ್ಲ. ಆಚೆ ಹೋದಾಗ ತುಂಬಾ ಬಿಸಿಲಿರುತ್ತೆ, ಆವಾಗ ನಮ್ಮ ಸ್ಕಿನ್ನು ತುಂಬಾ ಟ್ಯಾನ್ ಆಗುತ್ತೆ, ಪಿಂಪಲ್ಸ್ ಬರುತ್ತೆ, ರ್ಯಾಷಸ್ ಆಗುತ್ತೆ, ಮತ್ತು ನಮ್ಮ ಸ್ಕಿನ್ನು ಸುಟ್ಟಂಗಾಗುತ್ತೆ, ಬರ್ನ್ ಆಗುತ್ತೆ, ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಸಮ್ಮರ್ ಟೈಮಲ್ಲಂತೂ ಕೇಳಂಗೆ ಇಲ್ಲ, ಬಿಸಿಲು ಮಾತ್ರ ಹೆವಿ ಆಗಿರುತ್ತೆ. ಆಚೆ ಹೋಗೋದಕ್ಕೆ ಬೇಜಾರಾಗ್ಬಿಡುತ್ತೆ, ಅಷ್ಟೊಂದು ಬಿಸಿಲಲ್ಲಿ ಹೇಗೆ ಹೋಗೋದು ಅಂತ. ಆ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ ಗೊತ್ತಾ? ನಾನು ಯೂಸ್ ಮಾಡೋದು ಗಾರ್ನಿಯರ್ ಸ್ಕಿನ್ ನ್ಯಾಚುರಲ್ 50+ ಸೂಪರ್ UV ಇನ್ವಿಸಿಬಲ್ ಸೆರಮ್ ಸನ್ಸ್ಕ್ರೀನ್ ವಿತ್ ವಿಟಮಿನ್ C. ಈ ಪ್ರಾಡಕ್ಟ್ ನಂಗೆ ಎಷ್ಟು ಇಷ್ಟ ಆಗಿದೆ ಅಂದರೆ ಐ ಲವ್ ಇಟ್. ಬನ್ನಿ ಇವಾಗ ಈ ಸೆರಮ್ ಹೇಗೆ ಯೂಸ್ ಮಾಡೋದು ಅಂತ ನನ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಬಾಟಲ್ ಕ್ಯಾಪ್ ಹೆಂಗೆ ಓಪನ್ ಮಾಡೋದು ಅಂದರೆ ನೋಡಿ, ಇಲ್ಲಿ ಇದು ನಾವು ಟ್ವಿಸ್ಟ್ ಮಾಡಬೇಕು. ನೋಡಿ, ಇಲ್ಲಿ ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ನೋಡಿ ಓಪನ್ ಆಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು, ಯಾಕಂದರೆ ಈ ಕ್ಯಾಪೆಲ್ಲ ನೋಡ್ಬೋದು ಅಟ್ರಾಕ್ಷನ್ ಆಗಿದೆ, ಮತ್ತು ಈ ಬಾಟಲ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಇವಾಗ ನನ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಅಪ್ಲೈ ಮಾಡೋ ಮೆಥಡ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಈ ಕೈಗೆ ನಾನು ಒಂದು ಬೆರಳಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಂಡು ನಾನು ಹಿಂಗೆ ಡ್ರಾಪ್ಸ್ ಥರ ಹಾಕೋತೀನಿ. ಆಮೇಲೆ ಹಿಂಗೆ ಸ್ಪ್ರೆಡ್ ಮಾಡೋಣ. ರಫ್ ಆಗಿ ನೀವು ಸ್ಪ್ರೆಡ್ ಮಾಡೋ ಆಗಿಲ್ಲ. ನಿಮಗೆ ಇಲ್ಲೇ ಇದು ಮೆನ್ಷನ್ ಮಾಡಿರ್ತಾರೆ, ಅವರು ಜಾಸ್ತಿ ರಬ್ ಮಾಡಬಾರ್ದು ಅಂದ್ಬಿಟ್ಟು. ಈ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ನಮಗೆ ಲೈಟ್ ವೆಯ್ಟ್ ಆಗಿ ನಮಗೆ ಫೀಲ್ ಆಗುತ್ತೆ, ಮತ್ತು ಡ್ರೈ ಆಗಲ್ಲ, ಆಯಲ್ ಆಗಿರುತ್ತೆ. ಇದನ್ನು ಅಪ್ಲೈ ಮಾಡಿ ನೀವು ಆಚೆ ಕಡೆ ಹೋದರೆ ಎಷ್ಟು ನೀವು ಬ್ರೈಟಾಗಿ ಕಾಣಿಸ್ತೀರಾ ಅಂದರೆ ಅಷ್ಟು ನಿಮ್ಮ ಫೇಸು ವೈಟಾಗಿರುತ್ತೆ. ಇದನ್ನು ಅಪ್ಲೈ ಮಾಡಿ ನೀವು ಆಚೆ ಕಡೆ ಹೋದರೆ ನಿಮ್ಮ ಸ್ಕಿನ್ನು ಬರ್ನ್ ಆಗಲ್ಲ, ಮತ್ತು ಟ್ಯಾನ್ ಆಗಲ್ಲ, ಮತ್ತು ಡ್ರೈ ಆಗಲ್ಲ. ಇನ್ನೊಂದು ಏನಂತ ಅಂದರೆ ನಿಮಗೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ನಿಮಗೆ ನೀವು ನೋಡ್ಬೋದು ನಂದು ಎಷ್ಟು ಗ್ಲೋ ಬಂದಿದೆ ಅಂತ. ನೀವು ನೋಡ್ಬೋದು, ನಾನು ಆಚೆ ಕಡೆ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದ್ರಲ್ಲಿ ಎಷ್ಟು ಗ್ಲೋ ಆಗಿ ನಾನು ಕಾಣಿಸ್ತೀನಿ ಅಂತ ನೀವು ನೋಡ್ಬೋದು. ಅದರಲ್ಲೆಲ್ಲ ನಾನು ಸನ್ಸ್ಕ್ರೀನ್ ನಾನು ಅಪ್ಲೈ ಮಾಡಿದ್ದೀನಿ. ಒಂದ್ಸಲಿ ಇದನ್ನು ಟ್ರೈ ಮಾಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೀವು ಯಾವಾಗ ಅಪ್ಲೈ ಮಾಡಬೇಕು ಅಂತ ಅಂದರೆ ನೀವು ಮೇಕಪ್ ಆಗೋಕ್ಕಿಂತ ಮುಂಚೆ ಈ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೀವು ಮೇಕಪ್ ಆಗ್ಬೋದು. ನೀವು ಇದೇ ಪ್ರಾಡಕ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂತ ಏನಿಲ್ಲ, ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದಕ್ಕೆ ತಕ್ಕಂಗೆ ನೀವು ಸನ್ಸ್ಕ್ರೀನ್ನ ಚಾಯ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಫಸ್ಟ್ ನಾನು ಯೂಸ್ ಮಾಡಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ನಾನು ಒಂದು 3-4 ಟೈಮು ನಾನು ಅಪ್ಲೈ ಮಾಡಿದಾಗೆ ನನಗೆ ಗೊತ್ತಾಗಿದೆ ಇದು ಎಷ್ಟು ಬೆನಿಫಿಟ್ಸ್ ಆಗಿದೆ ಮತ್ತು ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನಂಗೆ ಗೊತ್ತಾಯಿತು. ಹೇಳ್ಬೇಕಂದ್ರೆ ಗಾರ್ನಿಯರ್ ಅವ್ರದ್ದು ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ. ನಾನು ಗಾರ್ನಿಯರ್ ಪ್ರಾಡಕ್ಟೇ ನಾನು ಜಾಸ್ತಿ ಯೂಸ್ ಮಾಡೋದು, ಯಾಕಂದರೆ ನನ್ನ ಸ್ಕಿನ್ಗೆ ಮಾಡಿಸಿರೋ ಥರ ಇದೆ. ಫೇಸ್ ವಾಶ್, ಸನ್ಸ್ಕ್ರೀನ್ ಮತ್ತು ಸೆರಮ್, ಇದು 3 ನಾನು ಗಾರ್ನಿಯರ್ ಅವ್ರದ್ದೇ ನಾನು ಪ್ರಾಡಕ್ಟ್ ನಾನು ಯೂಸ್ ಮಾಡೋದು. ನನ್ನ ಸ್ಕಿನ್ ಎಷ್ಟು ತಕ್ಕಮಟ್ಟಾಗಿದೆ ಅಂತ ಅಂದರೆ ಅದು ಗಾರ್ನಿಯರ್ ಪ್ರಾಡಕ್ಟಿಂದನೇ, ಯಾಕಂದರೆ ಅದು ಒಂದೇ ನಂಗೆ ಸೂಟ್ ಆಗೋದಲ್ವ, ಅದಕ್ಕೆ ತುಂಬಾ ಇಷ್ಟ. ನೋಡಿ, ನಿಮಗೆ ಸೂಟ್ ಆದರೆ ನೀವು ಯೂಸ್ ಮಾಡಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅವಾಗವಾಗ ಬೇರೆ ಪ್ರಾಡಕ್ಟ್ ಜೊತೆ ನಾನು ಮತ್ತೆ ರಿವ್ಯೂಗೆ ಬರ್ತೀನಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ನನಗೆ ಧೈರ್ಯ ಬರುತ್ತೆ ಬೇರೆ ವಿಡಿಯೋ ಮಾಡೋದಕ್ಕೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಗಾಯ್ಸ್. ಜೈ ಶ್ರೀರಾಮ್.